ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 2026 ನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ತಗೊಂಡು ಬಂದಿದ್ದೀವಿ. ಸೊ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದು. ರಾಮಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. 2026 ಮಾರ್ಚ್ ಕರೆಂಟ್ ಅಫೇರ್ಸ್ ನ ಸೆಕೆಂಡ್ ಪಾರ್ಟ್ ವಿಡಿಯೋ ಇದು. ಹಿಂದಿನ ವಿಡಿಯೋವನ್ನ ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ನಿಧನರಾದ ಉತ್ಸವ ಚರಣದಾಸ ಇವರು ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು? ಸರಿಯಾದ ಉತ್ತರ, ಇವರು ಗೋಡಾ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು. ಇವರು ಯಾವ ರಾಜ್ಯದವರು ಕೇಳಿದ್ರೆ ಒಡಿಸ್ಸಾ ರಾಜ್ಯದವರು. ಈ ಗೋಡಾ ನೃತ್ಯ ಪ್ರಕಾರ ಇದೆಯಲ್ಲ, ಇದೊಂದು ಒಡಿಸ್ಸಿ ಸಾಂಪ್ರದಾಯಿಕ ನೃತ್ಯವಾಗಿದೆ. ಒಡಿಸ್ಸಾದಲ್ಲಿ ಮಾಡಲಾಗುವಂಥ ಬುಡಕಟ್ಟು ಜನಾಂಗದ ಗೋಡಾ ನೃತ್ಯ ಇದು, ಒಡಿಸ್ಸಿ ಸಾಂಪ್ರದಾಯಿಕ ನೃತ್ಯ. ಸೊ ಇವರು ಉತ್ಸವ ಚರಣದಾಸ ಈ ಒಂದು ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು. ಇತ್ತೀಚೆಗೆ ನಿಧನರಾದರು. ಇವರಿಗೆ 2020ರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಆಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿತ್ತು. ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಅಮೋಲ್ ಪಾಲೇಕರ್. ಮೆಟಾ ಅಂದ್ರೆ ಇದು ಈ ಫೇಸ್ಬುಕ್ ರಿಲೇಟೆಡ್ ಆಗಿರೋದಲ್ಲ. ಇದು ಮೆಟಾ ಅಂದ್ರೆ ಬೇರೆನೇ ಇದೆ. ಮೆಟಾ ಅಂದ್ರೆ ಏನು ಅಂತ ನೋಡಿ. ಮೆಟಾ ಅಂದ್ರೆ ಇದು ರಂಗಭೂಮಿಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ಮೆಟಾ ಅಂದ್ರೆ ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್ಸ್ ಅಂತೇಳಿ. ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್. ಥಿಯೇಟರ್ ಅಂದ್ರೆ ರಂಗಭೂಮಿ ಅಂತೇಳಿ. ರಂಗಭೂಮಿಗೆ ನೀಡಿದಂತಹ ವಿಶೇಷವಾದ ಕೊಡುಗೆ, ವಿಶೇಷವಾಗಿ ಜೀವಮಾನ ಸಾಧನೆಗೆ ಅಮೋಲ್ ಪಾಲೇಕರ್ ಅವರಿಗೆ ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2026 ದೊರೆಯಿತು. ICC ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವವರು ಯಾರು? ನೋಡಿ, ಒನ್ ಡೇ ಇದು 50 ಓವರ್ಸ್ ಮ್ಯಾಚ್ ಇರುತ್ತಲ್ಲ, ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರೋರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಸ್ಮೃತಿ ಮಂದಾನ. ODI ಅಥವಾ ಒನ್ ಡೇ ಇಂಟರ್ನ್ಯಾಷನಲ್ ನಲ್ಲಿ ಮೊದಲ ಸ್ಥಾನದಲ್ಲಿರೋದು ಸ್ಮೃತಿ ಮಂದಾನ. ಎರಡನೇ ಸ್ಥಾನದಲ್ಲಿರೋರು ಯಾರು ಕೇಳಿದ್ರೆ ಭಾರತದ ಹರ್ಮನ್ ಪ್ರೀತ್ ಕೌರ್. ಭಾರತದ ಬ್ಯಾಟ್ಸ್ಮನ್. ಇವರು ಎರಡನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ಜೆಮಿಯಾ ರೋಡ್ರಿಗಸ್. ಇವರು ಕೂಡ ಭಾರತದ ಆಟಗಾರ್ತಿ. ಇವರು ಮೂರನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ T20ಯಲ್ಲಿ ಬ್ಯಾಟರ್ ಯಾರು? ಮೊದಲ ಸ್ಥಾನದಲ್ಲಿರುವಂತಹ ಫಸ್ಟ್ ರ್ಯಾಂಕ್ ಅಲ್ಲಿರುವಂತಹ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ T20 ಬ್ಯಾಟ್ಸ್ಮನ್ ಫಸ್ಟ್ ಪ್ಲೇಸ್ ಅಲ್ಲಿ ಕೇಳಿದ್ರೆ ಶ್ರೀಲಂಕಾದ ಹಸೀನಿ ಪೆರೇರಾ. ಶ್ರೀಲಂಕಾದವರು T20ಯಲ್ಲಿ ಬ್ಯಾಟ್ಸ್ಮನ್ ಪಟ್ಟಿಯಲ್ಲಿ ಮೊದಲ ರ್ಯಾಂಕ್ ಅಲ್ಲಿ ಇದ್ದಾರೆ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್, ಬುಡಕಟ್ಟು ಜನಾಂಗದವರ ಏನು ಗೇಮ್ಸ್ ನಡೀತು 2026, ಇದನ್ನು ಆಯೋಜನೆ ಮಾಡ್ತಾ ಇರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಛತ್ತೀಸ್ಗಢ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢದ ರಾಯಪುರ, ಜಗದಲ್ಪುರ, ಮತ್ತು ಸುರಾಗ್ರಾಜ್ನಲ್ಲಿ ನಡೆಯುವಂಥದ್ದು. ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು ಆಯೋಜನೆ ಮಾಡಿದ್ದು ICMR ಈ ಒಂದು ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಿತ್ತು. ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಆಯೋಜನೆ ಮಾಡಿದ್ದು ಯಾವ ಉದ್ದೇಶದಿಂದ ಕೇಳಿದ್ರೆ ಮಲೇರಿಯಾವನ್ನು ತಡೆಗಟ್ಟುವುದು ಮತ್ತು ಮಲೇರಿಯಾವನ್ನು ಸಂಪೂರ್ಣವಾಗಿ ನಿರ್ನಾಮ, ಕಂಟ್ರೋಲ್ ಮತ್ತು ಎಲಿಮಿನೇಷನ್ ಅಂತ ಹೇಳ್ತಾರೆ. ಅಂದರೆ ತಡೆಗಟ್ಟುವುದು ಮತ್ತು ತೆಗೆದುಹಾಕುವುದು. ಮಲೇರಿಯಾ ತಡೆಗಟ್ಟುವುದು ಮತ್ತು ತೆಗೆದುಹಾಕುವ ಒಂದು ಉದ್ದೇಶದಿಂದ
ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಆಯೋಜನೆ ಮಾಡಲಾಗಿತ್ತು. ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಸಿಕ್ಕಿಂನಲ್ಲಿ. 4 ದಿನದ ಒಂದು ಫೆಸ್ಟಿವಲ್ ಆಗಿ ಇದನ್ನ ಆಯೋಜನೆ ಮಾಡಲಾಗಿತ್ತು, ಹಬ್ಬವಾಗಿ. ಇದನ್ನ ICAR ನ NARC ಆಯೋಜನೆ ಮಾಡಿದ್ದು. ಸೊ 2026ರ ಈ ಒಂದು ಥೀಮ್ ಏನಾಗಿತ್ತು ಹೇಳಿದ್ರೆ, ಈ ಫೆಸ್ಟಿವಲ್ನ ಥೀಮ್ 2026 ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ನ ಥೀಮ್ ಏನಾಗಿತ್ತು ಕೇಳಿದ್ರೆ, ಆರ್ಕಿಡ್ಸ್ ಫಾರ್ ಬ್ಯೂಟಿ ಅಂಡ್ ಪ್ರಾಸ್ಪರಿಟಿ. ಆರ್ಕಿಡ್ಸ್ ಫಾರ್ ಬ್ಯೂಟಿ ಅಂಡ್ ಪ್ರಾಸ್ಪರಿಟಿ. ಇದು 2026ನ ಥೀಮ್ ಆಗಿತ್ತು. ಈ ಕೆಳಗಿನ ಯಾರು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ಹಿಂದಿ ಭಾಷೆಗೆ ಪಡೆದುಕೊಂಡ್ರು? ಸ್ನೇಹಿತರೆ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ 24 ಭಾಷೆಗಳಿಗೆ ನೀಡಲಾಯಿತು. ಅದರಲ್ಲಿ ವಿಶೇಷವಾಗಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ಹಿಂದಿ ಭಾಷೆಗೆ ತೆಗೆದುಕೊಂಡವರು ಯಾರು ಕೇಳಿದ್ರೆ, ಮಮತಾ ಕಾಲಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮಮತಾ ಕಾಲಿಯಾ. ಹಾಗಾದ್ರೆ ಇಂಗ್ಲಿಷಿಗೆ ಯಾರಿಗೆ ದೊರೆಯಿತು? ಸೊ ಇಂಗ್ಲಿಷ್ ಭಾಷೆಗೆ ಯಾರಿಗೆ ದೊರೆಯಿತು ಕೇಳಿದ್ರೆ, ನಮತೇಜ ಸನ್ಯಾರ ಅವರಿಗೆ ದೊರೆಯಿತು ಕ್ರಿಮ್ಸನ್ ಸ್ಪ್ರಿಂಗ್ ಎನ್ನುವಂಥ ಕೃತಿಗೆ. ನವತೇಜ ಸನ್ಯಾರ ಅವರಿಗೆ ದೊರೆತಿರುವಂಥದ್ದು. ಹಾಗಾದ್ರೆ ಈ ಪ್ರಶ್ನೆಗೆ ನೀವು ಉತ್ತರಿಸಿ. 2025ನೇ ಸಾಲಿನ ಕನ್ನಡ ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ದೊರೆಯಿತು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ 2026 ಇದರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ ಭಾರತ 116ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರೋದು ಯಾವುದು? ಮೊದಲ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇದನ್ನ ರಿಲೀಸ್ ಮಾಡಿದ್ದು ಯಾರು ಕೇಳಿದ್ರೆ, ಇದನ್ನ ಬಿಡುಗಡೆ ಮಾಡಿದ್ದು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಇದನ್ನ ಬಿಡುಗಡೆ ಮಾಡಿರುವಂಥದ್ದು. ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 14 ಮಾರ್ಚ್ ಅಂದು ಆಚರಿಸಲಾಯಿತು. ನೋಡಿ, ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ ಅನ್ನ ಘೋಷಣೆ ಮಾಡಲಾಯಿತು. ಏನು ಕೇಳಿದ್ರೆ, ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್ ಅಂತ. ಹ್ಯಾಶ್ಟ್ಯಾಗ್ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ರಿವರ್ಸ್ ಅಲ್ಲಿ ಯಾವ ಹ್ಯಾಶ್ಟ್ಯಾಗ್ ರನ್ ಮಾಡಲಾಯಿತು ಕೇಳಿದ್ರೆ, ಹ್ಯಾಶ್ಟ್ಯಾಗ್ ಪ್ರೊಟೆಕ್ಟ್ ರಿವರ್ಸ್ ಪ್ರೊಟೆಕ್ಟ್ ಪೀಪಲ್. ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾದ ದೇಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕುವೈಟ್ ಮತ್ತು ಪಪುವಾ ನ್ಯೂ ಗಿನಿಯಾ. ನೋಡಿ, ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಂತ ಕರಿತೀವಲ್ಲ, FATF ನ ಬಗ್ಗೆ ಹೇಳೋದಾದ್ರೆ, ಈ FATF 1989 89ರಲ್ಲಿ ಸ್ಥಾಪನೆ ಆಗಿದ್ದು. ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರೋದು ಪ್ಯಾರಿಸ್ ಅಲ್ಲಿ. ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಅಲ್ಲಿ ಇರುವಂಥದ್ದು. 40 ದೇಶಗಳು ಸದಸ್ಯ ರಾಷ್ಟ್ರಗಳಿವೆ. 40 ಸದಸ್ಯ ರಾಷ್ಟ್ರಗಳು ಇದಾವೆ. ಇದರ ಅಧ್ಯಕ್ಷರು ಎಲಿಸಾ ಎಂಡಾ ಮ್ಯಾಡ್ರಜೋ ಈ FATF ನ ಅಧ್ಯಕ್ಷರು. ಮಹಿಳೆಯರ ಸುರಕ್ಷತೆಗಾಗಿ ರೈಲ್ವೆ ಇಲಾಖೆ ಲಾಂಚ್ ಮಾಡಿದಂತಹ ಹೊಸ ಮೊಬೈಲ್ ಆ್ಯಪ್ ಯಾವುದು? ಸರಿಯಾದ ಉತ್ತರ ಶೈನ್ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಲಾಯಿತು ಕೇಳಿದ್ರೆ, ವಿಶೇಷವಾಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಇನ್ಸಿಡೆಂಟ್ ನೋಟಿಫಿಕೇಶನ್ ಫಾರ್ ಎಂಪವರ್ಮೆಂಟ್ ಅಂತೇಳಿ. ಸೆಕ್ಷುವಲ್ ಹ್ಯಾರಾಸ್ಮೆಂಟ್ನ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಂತಹ ಒಂದು ಶೈನ್ ಅನ್ನುವಂಥ ಹೊಸ ಮೊಬೈಲ್ ಆ್ಯಪ್. ಇದು ಮಹಿಳೆಯರ ಸುರಕ್ಷತೆಗಾಗಿ ರೈಲ್ವೆ ಇಲಾಖೆ ಬಿಡುಗಡೆ ಮಾಡ್ತು.
ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಮೈಕ್ರೋ LED ಬೇಸ್ಡ್ ಏರ್ ಟವರ್ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಹೊಂದಿರುವಂತಹ ಚಿದಂಬರನಾರ್ ಬಂದರು, ವಿಒ ಚಿದಂಬರನಾರ್ ಬಂದರು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡು ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸುವಂತಹ ರಾಜಕೋಶೀಯ ಸ್ವಾಸ್ಥ್ಯ ಸೂಚಕಾಂಕ 2026 ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿದೆ, ಮೊದಲ ಸ್ಥಾನದಲ್ಲಿ ಇದೆ? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ರೈಟ್ಸ್ ಡೇ, ಗ್ರಾಹಕರ ಹಕ್ಕಿನ ದಿನ ಅಂತೇಳಿ 2026 ನಲ್ಲಿ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮಾರ್ಚ್ 15. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ರೈಟ್ಸ್ ಡೇ, ಗ್ರಾಹಕರ ಹಕ್ಕಿನ ದಿನ, ಮಾರ್ಚ್ 15. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು 1983ರಲ್ಲಿ ಫಸ್ಟ್ ಟೈಮ್ ಇದನ್ನು ಆಚರಿಸಲಾಯಿತು, ನ್ಯಾಷನಲ್ ಕನ್ಸ್ಯೂಮರ್ ಡೇ ಅನ್ನ. ಹಾಗೇನೆ ಇದರ 2026 ನ ಥೀಮ್ ಏನಾಗಿತ್ತು ಕೇಳಿದ್ರೆ, ದಿನಾಚರಣೆಗಳು ಆಚರಿಸಿದ ಸಂದರ್ಭದಲ್ಲಿ ಅದರ ಥೀಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ಕನ್ಸ್ಯೂಮರ್ ರೈಟ್ಸ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್. ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್. ಇದು 2026 ನ ಥೀಮ್ ಅಥವಾ ಧ್ಯೇಯವಾಕ್ಯವಾಗಿತ್ತು. ಫ್ರೀಡಮ್ ಶೀಲ್ಡ್ ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್, ಮಿಲಿಟರಿ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಸರಿಯಾದ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಇದು ಕೇಳಿದ್ರೆ, ಕೊರಿಯನ್ ಪೆನಿನ್ಸುಲಾದಲ್ಲಿ ನಡೀತು. ಕೊರಿಯನ್ ಪೆನಿನ್ಸುಲಾದಲ್ಲಿ ನಡೆದಿರುವಂಥದ್ದು. ನಿರ್ಭಯ ನಿಶಾ ಇನಿಷಿಯೇಟಿವ್ ಪ್ರಾರಂಭ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯ. ಏನಿದು ನಿರ್ಭಯ ನಿಶಾ ಇನಿಷಿಯೇಟಿವ್ ಅಂತ ಕೇಳಿದ್ರೆ, ಕೇರಳ ರಾಜ್ಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ಮಹಿಳೆಯರ ಸುರಕ್ಷತೆ, ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಸುರಕ್ಷತೆಗಾಗಿ ಪ್ರಾರಂಭಿಸಲಾದ ಇನಿಷಿಯೇಟಿವ್ ಹೆಸರು ನಿರ್ಭಯ ನಿಶಾ ಇನಿಷಿಯೇಟಿವ್. 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ವೈರಮುತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಮಿಳು ಭಾಷೆಯ ಕವಿಯವರು, ತಮಿಳು ಕವಿ ಆರ್ ವೈರಮುತ್ತು. ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ ಮತ್ತು ಸಿ ಇಬ್ಬರು, ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬಿನ್ನಿ. ಇವರಿಬ್ಬರಿಗೂ ಕೂಡ ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಗ್ತದೆ. 12ನೇ ಏಷ್ಯನ್ ಮತ್ತು ಪೆಸಿಫಿಕ್ ರೀಜನಲ್ ಕಾನ್ಫರೆನ್ಸ್ 2026 ಎಲ್ಲಿ ನಡೀತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ, ನವದೆಹಲಿಯ ಭಾರತ ಮಂಟಪಂನಲ್ಲಿ. ನವದೆಹಲಿಯ ಭಾರತ ಮಂಟಪಂ ನಡೆದಿರೋದು. ಆಲ್ ಇಂಡಿಯಾ ಪ್ರೀಸೆಂಚರ್ ಅಸೋಸಿಯೇಷನ್ ಇದನ್ನು ಆಯೋಜನೆ ಮಾಡಿತ್ತು. ಬುಡಕಟ್ಟು ಜನಾಂಗದವರ ಉತ್ಸವವಾದಂತಹ ಆದಿ ಪರಬ್ 2026, ಆದಿ ಪರಬ್ 2026 ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಇದು ಛತ್ತೀಸ್ಗಢದಲ್ಲಿ ಪ್ರಾರಂಭ ಆಯಿತು. ಛತ್ತೀಸ್ಗಢದಲ್ಲಿ ನವರಾಯಪುರದಲ್ಲಿ, ಛತ್ತೀಸ್ಗಢದ ನವರಾಯಪುರದಲ್ಲಿ ಬುಡಕಟ್ಟು ಜನಾಂಗದವರ ಟ್ರೈಬಲ್ ಫೆಸ್ಟಿವಲ್ ಇದು ಆದಿ ಪರಬ್ ಅಂತೇಳಿ 2026 ಪ್ರಾರಂಭ ಆಗಿದ್ದು. ಸೊ ನೋಡಿ, ಇದು ಟ್ರೈಬಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನು ಆಯೋಜನೆ ಮಾಡಿತು. ಟ್ರೈಬಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದನ್ನ ಆಯೋಜನೆ ಮಾಡಿರುವಂಥದ್ದು.
ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ನಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 208. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು, ಯಾಕಂದ್ರೆ ಈ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಇಂಡಿಯಾ ಇನ್ ಫಸ್ಟ್ ಪ್ಲೇಸ್. ಸೊ ಭಾರತ ಪಡೆದ ಪದಕಗಳನ್ನು ನೋಡ್ತಾ ಹೋದ್ರೆ 208 ಪ್ಲೇಸ್ ಅಲ್ಲಿ 75 ಚಿನ್ನ, 69 ಬೆಳ್ಳಿ, ಹಾಗೆ 64 ಕಂಚಿನ ಪದಕವನ್ನು ಪಡ್ಕೊಳ್ತು. ಒಟ್ಟು 208 ಪದಕಗಳು. ತಮಿಳುನಾಡಿನ ಟ್ಯುಟಿಕೋರಿನ್ ಏರ್ಪೋರ್ಟ್ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು? ಸರಿಯಾದ ಉತ್ತರ ತೂತುಕುಡಿ ಏರ್ಪೋರ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಬುಡಕಟ್ಟು ಜನಾಂಗದವರು ಚಪ್ಪರ್ ಕಟ್ ಎನ್ನುವಂತಹ ಉತ್ಸವವನ್ನು ಆಚರಿಸಿದ್ರು? ಸರಿಯಾದ ಉತ್ತರ ಮಿಜೋ ಸಮುದಾಯ. ಮಿಜೋ ಬುಡಕಟ್ಟು ಜನಾಂಗದವರು ಚಪ್ಪರ್ ಕಟ್ ಎನ್ನುವಂತಹ ಒಂದು ಉತ್ಸವವನ್ನು ಆಚರಿಸಿದ್ರು. ಇದೊಂದು ಚಳಿಗಾಲದ ಉತ್ಸವ. ಇದನ್ನ ಮಿಜೋರಾಂನ ಐಜ್ವಾಲ್ ನಲ್ಲಿ ಆಚರಿಸಲಾಯಿತು. ಯಾವ ರಾಜ್ಯದ ಕುಸುಮಪುರ ಎನ್ನುವಂತ ಗ್ರಾಮವು ಆ ರಾಜ್ಯದ ಮೊದಲ ಸ್ಮಾರ್ಟ್ ವಿಲೇಜ್ ಎನಿಸಿತು? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಎ ಇಸ್ ದ ರೈಟ್. ಜಸ್ಪ್ರೀತ್ ಬುಮ್ರಾ ಅವರು ಕೆಳಗಿನ ಯಾವ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ನೋಡಿ ಆಪ್ಷನ್ ಇಲ್ಲ ಇಲ್ಲಿ. ಯೂನಿಕ್ಲೋ ಅಂತೇಳಿ, ಯೂನಿಕ್ಲೋ ಎನ್ನುವಂತ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಸ್ಪ್ರೀತ್ ಬುಮ್ರಾ ಆಯ್ಕೆಯಾದರು. ಸಂಗೀತ ಕಲಾನಿಧಿ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಜಯಂತಿ ಕುಮಾರೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಗೀತ ಕಲಾನಿಧಿ ಅವಾರ್ಡ್ 2026. ಸಿ ಡ್ರ್ಯಾಗನ್ 2026 ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನ ಗುವಾಮದಲ್ಲಿ ಆಯೋಜಿಸಲಾಗಿತ್ತು. ಇದನ್ನು ಆಯೋಜನೆ ಮಾಡಿದ್ದು US ನೇವಿ. ಇದರಲ್ಲಿ ಅಮೆರಿಕ, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ ದೇಶಗಳು ಭಾಗಿಯಾಗಿದ್ವು. ಕೊಂಪೆಲ ವೆಂಕಟರಮಣ ಮೂರ್ತಿ ಅವರನ್ನ ಕೇಂದ್ರ ಸರ್ಕಾರ ಯಾವ ಸಂಸ್ಥೆಯ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿತು? ಸರಿಯಾದ ಉತ್ತರ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ದಿವ್ಯಾಂಗ ಶಕ್ತಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಏನಿದು ದಿವ್ಯಾಂಗ ಶಕ್ತಿ ಯೋಜನೆ ಕೇಳಿದ್ರೆ, ದಿವ್ಯಾಂಗರಿಗೆ ಫಿಸಿಕಲಿ ಚಾಲೆಂಜ್ಡ್ ಇರುವಂತವರಿಗೆ ಬಸ್ ಫ್ರೀ ಬಸ್ ನೀಡುವ ಯೋಜನೆ. ಫ್ರೀ ಬಸ್ ಮೀನ್ಸ್ ವಿಶೇಷ ಬಸ್ಗಳಲ್ಲ, ಮಾಮೂಲಿ ಇರುವಂತಹ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ನೀಡುವಂತ ಯೋಜನೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಸಿಖಿಯಾ ಕ್ರಾಂತಿ 2 ಪ್ರಾರಂಭಿಸಿದ ರಾಜ್ಯ ಯಾವುದು? ವಿಶ್ವ ಬ್ಯಾಂಕ್ ಸಹಯೋಗದೊಂದಿಗೆ ಇದನ್ನ ಆಯೋಜನೆ ಮಾಡಲಾಯಿತು. ಸಿಖಿಯಾ ಕ್ರಾಂತಿ 2 ಎನ್ನುವಂತಹ ಒಂದು ಯೋಜನೆ. ಆಪ್ಷನ್ಸ್ ಈ ರೀತಿ ಇದೆ: ಪಂಜಾಬ್, ಬಿಹಾರ, ಒಡಿಸ್ಸಾ, ಅಸ್ಸಾಂ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.